ನಮಸ್ಕಾರ ಸ್ನೇಹಿತರೆ, ಚಾಣಕ್ಯ ನೀತಿಯಲ್ಲಿ ಅವರ ಪ್ರಕಾರ ಎಂತಹ ಜನರನ್ನು ನಮ್ಮ ಮನೆಯ ಒಳಗಡೆ ಬಿಡಲೇಬಾರದು ಎಂಬ ಮಾಹಿತಿಯನ್ನು ನೀವು ತಿಳಿಯಬೇಕಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗಾದರೆ ಆ ಜನ ಯಾರು ಅಂತ ನೋಡೋಣ. ಪ್ರತಿಯೊಂದು ಸಂಬಂಧದಲ್ಲೂ ಸ್ವಾರ್ಥದ ಅಂಶವಿರುತ್ತದೆ. ಸಂಬಂಧಗಳು ಸ್ವಾರ್ಥದ ಉದ್ದೇಶಗಳನ್ನು ಹೊಂದಿರಬಹುದು. ಹಾಗಂತ ಮಾತ್ರಕ್ಕೆ ಅವು ಸಂಪೂರ್ಣವಾಗಿ ಸುಳ್ಳು ಎಂದು ಅರ್ಥವಲ್ಲ. ಮಾನವರು ಸ್ವಾಭಾವಿಕವಾಗಿ ತಮ್ಮದೇ ಆದ ಹಿತಾಸಕ್ತಿಗಳಿಂದ ಪ್ರೇರಿತರಾಗಿರುತ್ತಾರೆ ಎಂಬ ದೃಷ್ಟಿಕೋನವನ್ನು ಎತ್ತಿ ತೋರಿಸುತ್ತಾರೆ ಎಂದು ಚಾಣಕ್ಯರು ಹೇಳಿದ್ದಾರೆ. ಪ್ರೀತಿ, ಸ್ನೇಹ ಮತ್ತು ಕರುಣೆಯಂತಹ ಭಾವನೆಗಳು ಸ್ವಾರ್ಥದ ಜೊತೆಗೆ ಅಸ್ತಿತ್ವದಲ್ಲಿರಬಹುದು. ಆದರೆ ಯಾವುದೇ ಸಂಬಂಧದಿಂದ ಮೋಸ ಹೋಗದಂತೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಮುಖ್ಯ ಎನ್ನುತ್ತಾರೆ ಚಾಣಕ್ಯರು. ಆದ್ದರಿಂದ ಇಂತಹ 6 ರೀತಿಯ ಜನರಿಂದ ದೂರವಿರಬೇಕು. ಅಂತಹವರನ್ನು ಯಾವತ್ತೂ ನಿಮ್ಮ ಮನೆಗೆ ಆಹ್ವಾನಿಸಬಾರದು ಎಂದಿದ್ದಾರೆ ಚಾಣಕ್ಯರು. ಅದರಲ್ಲಿ ಮೊದಲನೆಯದಾಗಿ ನಕಾರಾತ್ಮಕವಾಗಿ ಮಾತನಾಡುವವರು. ನೀವು ತುಂಬ ನಕಾರಾತ್ಮಕವಾಗಿ ಮಾತನಾಡುವ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಬಂದರೆ ತಕ್ಷಣವೇ ಅವರಿಂದ ದೂರವಿರಿ ಮತ್ತು ಅಂತಹ ಜನರನ್ನು ನಿಮ್ಮ ಮನೆಗೆ ಎಂದಿಗೂ ಆಹ್ವಾನಿಸಬೇಡಿ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವ ಜನರನ್ನು ನೀವು ತಪ್ಪಿಸಬೇಕು, ಏಕೆಂದರೆ ಅವರು ನಿಮ್ಮನ್ನು ನಿರಾಶೆಗೊಳಿಸಬಹುದು. ಅವರ ನಕಾರಾತ್ಮಕತೆಯು ನಿಮ್ಮ ಮನೆಯ ಮೇಲೆ ಪರಿಣಾಮ ಬೀರಬಹುದು. ನಕಲಿ ಜನರು. ಕೆಲವರಿಗೆ ಮುಂದೆ ಒಂದು ಹಿಂದೆ ಒಂದು ಹೇಳುವ ಅಭ್ಯಾಸವಿರುತ್ತದೆ. ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುವ ಮತ್ತು ಪ್ರಾಮಾಣಿಕರೆಂದು ಹೇಳಿಕೊಳ್ಳುವ ಜನರಿಂದ ನೀವು ದೂರವಿರಬೇಕು ಎಂದು ಚಾಣಕ್ಯರು ಹೇಳಿದ್ದಾರೆ. ಆದರೆ ನೀವು ಅದರಿಂದ ದೂರ ಹೋದ ತಕ್ಷಣ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಚಾಣಕ್ಯರು ಅಂತಹ ಜನರೊಂದಿಗೆ ಸ್ನೇಹ ಬೆಳೆಸುವುದನ್ನು ಯಾವಾಗಲೂ ನಿಷೇಧಿಸುತ್ತಾರೆ. ಅಂತಹವರನ್ನು ಮನೆಗೆ ಆಹ್ವಾನಿಸುವುದನ್ನು ಸಹ ನಿಷೇಧಿಸುತ್ತಾನೆ, ಏಕೆಂದರೆ ಅಂತಹ ಜನರು ನಿಮ್ಮ ಮನೆಯ ವಿಷಯಗಳನ್ನು ಹೊರಗಿನವರಿಗೆ ತಿಳಿಸುತ್ತಾರೆ ಮತ್ತು ಕೆಲವೊಮ್ಮೆ ಮುಜುಗರಕ್ಕೆ ಕಾರಣವಾಗಿರುತ್ತಾರೆ. ತಪ್ಪು ಮಾಡುವವರು. ನಿಮ್ಮ ಮನಸ್ಸಿನ ಜೊತೆ, ಭಾವನೆಗಳ ಜೊತೆ ಆಟವಾಡುವ ಜನರಿಂದ ದೂರವಿರುವಂತೆ ಚಾಣಕ್ಯರು ಸಲಹೆ ನೀಡಿರುತ್ತಾರೆ. ಅಂತಹ ಜನರನ್ನು ನಿಮ್ಮ ಮನೆಗೆ ಎಂದಿಗೂ ಆಹ್ವಾನಿಸಬೇಡಿ ಅಥವಾ ಅವರನ್ನು ನಂಬಬೇಡಿ. ಅವರು ಕುತಂತ್ರಿಗಳು ಮತ್ತು ನಿಮಗೆ ಹಾನಿಕಾರಕವಾಗಿರಬಹುದು. ಅಂತಹ ಜನರನ್ನು ನಿಮ್ಮ ಮನೆಗೆ ಆಹ್ವಾನಿಸಬೇಡಿ ಮತ್ತು ಅವರು ನಿಮ್ಮನ್ನು ಹಾಳು ಮಾಡಲು ಅವಕಾಶ ನೀಡಬೇಡಿ. ವೇದಗಳನ್ನು ಅರಿಯದವರು. ವೇದಗಳ ಜ್ಞಾನವಿಲ್ಲದವರೊಂದಿಗೆ ಸ್ನೇಹ ಬೆಳೆಸಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಚಾಣಕ್ಯ ತನ್ನ ಪುಸ್ತಕದಲ್ಲಿ ವೇದಗಳು ಜೀವನದ ಪ್ರಮುಖ ಮೌಲ್ಯಗಳ ಬಗ್ಗೆ ಬೋಧಿಸುತ್ತವೆ ಮತ್ತು ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯು ಸಂಬಂಧಗಳ ಘನತೆಯ ಬಗ್ಗೆಯೂ ಕಾಳಜಿ ವಹಿಸುವುದಿಲ್ಲ. ಅಂತಹವರ ಸಹವಾಸದಿಂದ ದೂರವಿರಬೇಕು. ಅವಕಾಶವಾದಿ. ನಿಜವಾದ ಸ್ನೇಹಿತರು ಯಾರು ಎನ್ನುವುದು ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ತಿಳಿಯುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಏಕೆಂದರೆ ನಿಜವಾದ ಸಂಗಾತಿ ಅಥವಾ ಸ್ನೇಹಿತ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾನೆ, ನಿಮಗೆ ಸಹಾಯ ಮಾಡುತ್ತಾನೆ. ಆದರೆ ಅವಕಾಶವಾದಿಗಳು ಬೆನ್ನು ತಿರುಗಿಸಿ ಓಡಿ ಹೋಗುತ್ತಾರೆ. ನಿಮ್ಮಿಂದ ಅವರಿಗೆ ಏನಾದರೂ ಅಗತ್ಯವಿದ್ದಾಗ ಮಾತ್ರ ಅವರಿಗೆ ನಿಮ್ಮ ನೆನಪಾಗುತ್ತದೆ. ಜನರನ್ನು ನೋಯಿಸುವವರು. ನಿಮಗೆ ಯಾವುದು ಇಷ್ಟವಿಲ್ಲ ಎಂದು ತಿಳಿದುಕೊಂಡು ಅದನ್ನೇ ಪದೇ ಪದೇ ಮಾಡುತ್ತಾ ನಿಮಗೆ ನೋವುಂಟು ಮಾಡುವ ಜನರಿಂದ ನೀವು ದೂರವಿರಬೇಕು. ಉದ್ದೇಶಪೂರ್ವಕವಾಗಿ ಇತರರನ್ನು ನೋಯಿಸುವ ಮತ್ತು ಯಾವುದೇ ಪಶ್ಚಾತ್ತಾಪವನ್ನು ತೋರಿಸದ ಜನರಿಂದ ದೂರವಿರಿ. ಅಪ್ಪಿತಪ್ಪಿಯೂ ಸಹ ಅಂತಹ ಜನರನ್ನು ನಿಮ್ಮ ಮನೆಗೆ ಆಹ್ವಾನಿಸಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಇಂತಹ ಜನರನ್ನು ಎಂದಿಗೂ ಮನೆಗೆ ಕರೆದುಕೊಂಡು ಬರಬಾರದು ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.